ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿಕೊಂಡಂತಹ ಎಲ್ಲ ಮಾನ್ಯರಿಗೂ ಸಹ ಹೃತ್ಪೂರ್ವಕವಾದಂತಹ ಅಭಿನಂದನೆ. 3,500 ಇಂದ 4,000 ತರಬೇತಿ ಪಡ್ಕೊಂಡು ಲೆಕ್ಚರ್ಗಳು ಅದೇ ಕಾಲೇಜ್ಗೆ ಹೋಗಿದ್ದಾರೆ. ಮತ್ತೆ ಅವರೆಲ್ಲರೂ ಕೂಡ ಅವರ ಕಾಲೇಜುಗಳಲ್ಲಿ ಕಾರ್ಯಕ್ರಮ ಇದೇ ತರ ಆಯೋಜನೆ ಮಾಡಿ 10 ವಿಷಯಗಳ ಮೇಲೆ ನಾವು ಜೀವನ ಕೌಶಲ್ಯ ಕಾರ್ಯಕ್ರಮನ ಒಂದು ದಿನದ ಕಾರ್ಯಕ್ರಮನ ನಡೆಸಿಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ತೊಡಕುಗಳು ಗೊಂದಲಗಳನ್ನ ನಿವಾರಣೆ ಮಾಡಿಕೊಂಡು ಹೇಗೆ ನಾವು ವಿದ್ಯಾರ್ಥಿ ಜೀವನದಿಂದ ಮುಂದೆ ಹೋಗೋದು ಅನ್ನೋದು ಉದ್ದೇಶ. ಈಗೆಲ್ಲರೂ ಹೇಳೋಣ, ಇದು ಲೈಫ್ ಸ್ಕಿಲ್ಸ್ ಆರ್ ಆಲ್ವೇಸ್ ಥ್ರಿಲ್ಸ್ ಅಂತ. ಈಗೆಲ್ಲರೂ ಹೇಳ್ಬಿಟ್ರೆ ಏನು ಹೇಳ್ತೀರಾ ನೀವು? ಸರ್ ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರಲ್ಲ, ಈಗ ಇಷ್ಟೇ ಅನ್ಬಿಡ್ತೀರಾ. ಅದು ಆಕ್ಟಿವಿಟೀಸ್ ಇರುತ್ತೆ, ಮತ್ತೆ ನೀವು ಕೂಡ ಅದರಲ್ಲಿ ಭಾಗವಹಿಸಬೇಕಾಗಿರುತ್ತೆ. ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳ್ತಾ, ಈಗ ನಿಮ್ಮ ಈ ಏನಿದೆ ಇದೇ ಸಹಕಾರ ಈ ಕಾರ್ಯಕ್ರಮ ಮುಗಿಯುವವರೆಗೂ ಇರಲಿ ಅಂತ ನಾನು ಹೇಳ್ತಾ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಕಾರ್ಯಕ್ರಮದ ಉದ್ದೇಶವನ್ನ ಸೂಕ್ಷ್ಮವಾಗಿ ತಿಳಿಸಿಕೊಟ್ಟಂತಹ ಆನಂದ್ ಸರ್ ಅವರಿಗೆ ಧನ್ಯವಾದಗಳು. ಸೊ ಈ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾಗವಹಿಸಿ ವಿವಿಧ ಚಟುವಟಿಕೆಗಳ ಮೂಲಕ ಈ ಒಂದು ಲೈಫ್ ಸ್ಕಿಲ್ಸ್ ಜೀವನ ಮೌಲ್ಯಗಳು ಅನ್ನುವಂಥದ್ದು ಏನಿದೆ ಅದನ್ನ ಕಲಿಯುವಂತ ಕಾರ್ಯಕ್ರಮ ಆಗಿರೋದ್ರಿಂದಾಗಿ ನಾವು ನೇರವಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತನಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. NSS ಒಂದು ಶಿಸ್ತನ್ನ ಕಲಿಸ್ತಕ್ಕಂಥದ್ದು ಮತ್ತೆ ಯಾವುದೇ ವೇದಿಕೆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಳಕ್ಕಂಥ ಒಂದು ವೇದಿಕೆ ಆಗಿರ್ತದೆ. ಈ NSS ಮೂಲಕ ಸಾಕಷ್ಟು ಮಕ್ಕಳನ್ನು ನೋಡಿದ್ದೀನಿ. ವೇದಿಕೆಯಲ್ಲಿ ಮಾತಾಡಿದವರು ಕೂಡ ಮಾತಾಡುವಂಥದ್ದು ಮತ್ತೆ ವಿವಿಧ ಚಟುವಟಿಕೆಗಳು ಕೂಡ ಭಾಗವಹಿಸ್ತಕ್ಕಂಥ ಒಂದು NSS ಸ್ಕೀಮ್ ಇರುತ್ತೆ. ಅದು ನೀವೆಲ್ಲ ಸೇರಿ ಸಕ್ರಿಯವಾಗಿ ತೊಡಗಿಸ್ಕೊಳ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಈಗಿನ ಕಾರ್ಯಕ್ರಮ ಮುಖ್ಯವಾಗಿ ನಾವು ಮಾತಾಡುವಂಥದ್ದಲ್ಲ, ಜೀವನ ಕೌಶಲ್ಯದ ಬಗ್ಗೆ ನಿಮಗೆ ವಿವಿಧ ವಿಷಯಗಳನ್ನು ತಿಳಿಸಿ ಇದು ಒಂದು ಚರ್ಚೆ ಇದ್ದಾಗೆ ಇನ್ನೇನ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡಿತಕ್ಕಂಥದ್ದು ಇರ್ತದೆ. ಒಂದು ಚರ್ಚೆಯ ಮೂಲಕ ನಿಮಗೆ ಸಾಕಷ್ಟು ಜೀವನ ಕೌಶಲ್ಯ ಮಾಹಿತಿಯನ್ನು ನೀಡಲಿಕ್ಕೆ ಅಂತವರು ಅವ್ರಿಗೆ ಅವಕಾಶ ಮಾಡಿಕೊಡುವ. ಹಾಗಾಗಿ ನಾನು ಎಷ್ಟು ಮಾತನಾಡಿ ಇಷ್ಟಪಡೋಲ್ಲ, ವೇದಿಕೆ ಕಾರ್ಯಕ್ರಮ ಅಲ್ಲ, ಒಂದು ಉಪನ್ಯಾಸ ಇದ್ದಾಗೆ. ಹಾಗಾಗಿ ಅವರಿಗೆ ಅವಕಾಶ ಮಾಡಿಕೊಟ್ಟು ನಾನು ಹೇಳುವಂತ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಒಂದು ಸಲಹೆಯನ್ನ ನೀಡುವಂಥದ್ರ ಮೂಲಕವಾಗಿ ನಮ್ಮ ಅಧ್ಯಕ್ಷೀಯ ಭಾಷಣವನ್ನ ಮಾಡಿದಂತಹ ಪ್ರಾಂಶುಪಾಲರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಸೊ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತೊಡಗಿಕೊಳ್ಳುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಸಭೆಯ ಸಮ್ಮತಿಯನ್ನ ಪಡೆದುಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನ ಈಗ ಕ್ರಿಯಾಶೀಲ ಚಟುವಟಿಕೆಗಳು ಜೀವನ ಕೌಶಲ್ಯವನ್ನ ಕಲಿಸಿಕೊಳ್ಳೋದಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಆನಂದ್ ಸರ್ ಅವರಿಗೆ ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಂದುವರಿಸಿ. ಥ್ಯಾಂಕ್ ಯು.